ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 565. ಇವತ್ತು ನಾವು ಕನಕದಾಸರ ಒಂದು ಕೀರ್ತನೆಯನ್ನು ನೋಡಿ. ಇದು ಕೋಲಾಟ ಪದವೋ ಕೀರ್ತನೆಯೋ ಗೊತ್ತಿಲ್ಲ. ಸುದೀರ್ಘವಾಗಿರುವಂತಹ ಈ ಕೀರ್ತನೆಯಲ್ಲಿ ಮೊದಲು ಚರಣ ಇದೆ, ಮೊದಲು ಯಾವುದದು ಪಲ್ಲವಿ ಇದೆ, ಆಮೇಲೆ ಚರಣ. ಸುಮಾರು 11 ಚರಣಗಳನ್ನು ನೋಡ್ತೀವಿ. ಇಲ್ಲಿ ನಮ್ಮ ಕನಕದಾಸರ ಆರಾಧ್ಯ ದೈವ ಯಾರು? ಆದಿನೆಲೆಯ ಆದಿಕೇಶವ ಅಥವಾ ಶ್ರೀರಂಗ, ಶ್ರೀಹರಿಯ ಮಹಿಮೆಯಿನ ದಶಾವತಾರಗಳನ್ನು ಹೇಗೆ ಕೇವಲ 4 ಸಾಲಲ್ಲಿ ಒಂದೊಂದು ಅವತಾರವನ್ನು ಅಚ್ಚ ಗ್ರಾಮ್ಯ ಪದಗಳಲ್ಲಿ ದೇಶಿ ಶೈಲಿಯಲ್ಲಿ ಹೇಳಿದ್ದಾರೆ. ಅದರ ವಿಶೇಷತೆಯನ್ನೇ ಹೇಳ್ತಾ ಇರೋದು. ಇದು ಕೋಲಾಟದ ಪದ ಕೆಲವು ರೂಪಗಳಾಗಿ ತುಂಬ ಪ್ರಸಿದ್ಧವಾಗಿರೋದು. ನಮ್ಮ ಕನಕದಾಸರು ಗೊತ್ತು. ಅವರು ಕೀರ್ತನೆಗಳಲ್ಲದೇ ಕಾವ್ಯಗಳನ್ನು ರಚಿಸಿರುವಂಥವ್ರು. ಆ ವಿಶೇಷ ರಚನೆ ಯಾರು? ವ್ಯಾಸರಾಯರ ಶಿಷ್ಯರು, ನಮ್ಮ ಪುರಂದಾಸರು ಸಮಕಾಲೀನರು. ಇದರ ಶ್ರೇಷ್ಠತೆ ಏನು ನೋಡೋಣ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಕೆಂಗಣ್ಣ ಮೀನನಾಗಿ ನಮ್ಮ ರಂಗ, ಗುಂಗಾಡಿ ಸೋಮಾನ ಕೊಂದ್ಯಾನ, ಗುಂಗಾಡಿ ಸೋಮಾನ ಕೊಂದು ವೇದವ ಬಂಗಾರದೊಡನೆ ಗಿತ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ದೊಡ್ಡ ಮಡುವಿನೊಳಗೆ ನಮ್ಮ ರಂಗ, ಗುಡ್ಡಾವ ಹೊತಕೊಂಡು ನಿಂತ್ಯಾನ, ಗುಡ್ಡಾವ ಹೊತಕೊಂಡು ನಿಂತು ಸುರರನ್ನು ದೊಡ್ಡವರನ್ನು ಮಾಡ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಚನ್ನಕಾಡಿನ ಹಂದಿಯಾಗಿ ನಮ್ಮ ರಂಗ, ಚಿನ್ನದ ಕಣ್ಣನ ಕೊಂದ್ಯಾನ, ಚಿನ್ನದ ಕಣ್ಣನ್ನ ಕೊಂದು ಭೂಮಿಯ ವನಜ ಸಂಭವ ಗಿತ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಸಿಟ್ಟಲಿ ಸಿಂಹನಾಗಿ ನಮ್ಮ ರಂಗ, ಹೊಟ್ಟೆಯ ಕರುಳ ಬಗೆದ್ಯಾನ, ಹೊಟ್ಟೆಯ ಕರುಳ ಹಾರವ ಮಾಡಿ ಪುಟ್ಟೆಗೆ ವರವ ಕೊಟ್ಟ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಹುಡುಗ ಹಾರುವನಾಗಿ ನಮ್ಮ ರಂಗ, ಬೆಡಗೀಲಿ ಮುಗಿಲಿಗೆ ಬೆಳೆದಾನ, ಬೆಡಗೀಲಿ ಮುಗಿಲಿಗೆ ಬೆಳೆದು ಬಲಿಯನ್ನು ಅಡಿಯಿಂದ ಪಾತಾಳ ಕೊತ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ತಾಯ ಮಾತನ್ನು ಕೇಳಿ ಸಾಸಿರ ತೋಳಿನ ಆವಿನ ಕಳ್ಳನ ಕೊಂದ್ಯಾನ, ಆವಿನ ಕಳ್ಳನ ಕೊಂದು ಅವನೀ ಸುರರಿಗೆ ಇತ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಪಿಂಗಳ ಕಣ್ಣಿನ ಕೂಗಂಗಳ ಕೂಡಿ ಚಂಗನ ಲಂಕೆಗೆ ಪೋದ್ಯಾನ, ಚಂಗನ ಲಂಕೆಗೆ ಪೋಗಿ ನಮ್ಮ ರಂಗ, ಹೆಂಗಸು ಕಳ್ಳನ ಕೊಂದ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ತುರುಗಳ ಕಾಯುತ್ತ ಉರುಗನ ಮಡುವ ಧುಮುಕ್ಯಾನ, ಉರುಗನ ಹೆಡೆ ಮೇಲಿ ಹಾರಾಡಿ ಕುಣಿವಾಗ ನಾರ್ಯಾರಿಗೆ ಹೊರವ ಕೊಟ್ಟ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಬಂಡ ನಂದದಿ ಪುಂಡರೀಕಾಕನು ಕಂಡ ಕಂಡಲ್ಲಿಗೆ ತಿರುಗ್ಯಾನ, ಕಂಡ ಕಂಡಲ್ಲಿಗೆ ತಿರುಗಿ ತ್ರಿಪುರರ ಹೆಂಡರನ್ನೆಲ್ಲ ಕೆಡಸ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಚೆಲ್ಲುವ ಹೆಂಡತಿ ಕುದುರೆಯ ಮಾಡಿ ಒಳ್ಳೆ ರಾವುತ ನಾದ್ಯಾನ, ಒಳ್ಳೆ ರಾವುತನಾಗಿ ನಮ್ಮ ರಂಗ ಡೊಳ್ಳು ಹೊಟ್ಟೆಯ ಮೇಲ್ ಒದ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ಡೋಲಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ತಟ್ಟ್ಯಾನ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚೆಲುವ ಕನಕಪ್ಪ ಕುಣಿದ್ಯಾನ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ನೋಡ ಬನ್ನೀರೆ ನೋಡ ಬನ್ನೀರೆ. ನೋಡಿ, 10 ಪುಟ್ಟ 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 ಚರಣಗಳಲ್ಲಿ ಹೇಗೆ ದಶಾವತಾರದ ಮಹಿಮೆಯನ್ನು ನಮ್ಮ ಮುಂದೆ ಗ್ರಾಮ್ಯ ಪದಗಳ ಆಡು ಮಾತುಗಳಲ್ಲಿ ಹೇಗೆ ವಿಶಿಷ್ಟವಾದ ಪದಗಳನ್ನು ಬಳಸಿ ಸರಿಯಾದ ಪರಿಣಾಮಕಾರಿಯಾಗಿ ಕೊಟ್ಟಿದ್ದಾರೆ. ದೇವಿ ನಮ್ಮ ದ್ಯಾವರು ಬಂದ್ರವ, ಬನ್ರಿ ಬನ್ರಿ ಎಲ್ಲರೂ ಬನ್ರಿ, ನೋಡ್ಲಿಕ್ಕೆ ಬಂದಿದ್ದು ಕರೀತಿದ್ದ. ಯಾರು ಇವ್ರ ದ್ಯಾವರು? ನಮ್ಮ ರಂಗ. ಇದು ರಂಗನ ಮಹಿಮೆ, ನಮ್ಮ ರಂಗ, ಅದನ್ನೇ ಹೇಳ್ತಾ ಇರೋದು. ಈಗ ಮೊದಲನೇ ಚರಣದಲ್ಲಿ ಕೆಂಗಣ್ಣ ಮೀನನಾಗಿ ನಮ್ಮ ರಂಗ
ಗುಂಗಾಡಿ ಸೋಮಾನ ಕೊಂದ್ಯಾನ. ಗುಂಗಾಡಿ ಸೋಮಾನ ಕೊಂದು ವೇದವ ಬಂಗಾರದೊಡನೆ ಗೆತ್ಯಾನ. ದಶಾವತಾರಗಳಲ್ಲಿ ಮೊದಲನೇದೇ ಮತ್ಸ್ಯಾವತಾರ, ಅಂದರೆ ಮೀನು. ಗುಂಗಾಡಿ ಅಂದರೆ ಒಂದು ರೀತಿ ಸೊಳ್ಳೆ ಇದ್ದಂಗೆ. ಈ ರಾಕ್ಷಸರು ಒಂಥರ ಕ್ರಿಮಿಕೀಟಗಳಿದ್ದಾರೆ. ಯಾಕೆ? ಲೋಕಕಂಟಕರು. ಸೋಮಕ ಅನ್ನೋ ರಕ್ಕಸ ಏನು ಮಾಡಿದ್ದಾನೆ, ಜ್ಞಾನವೇ ಭೂಮಿಯಲ್ಲಿ ಇರಬಾರ್ದು ಅಂತ ಹೇಳಿ ಆತ ಬಂದವನು ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮದೇವನ ಹತ್ರ ಇದ್ದಂಥ ಚತುರ್ವೇದಗಳ ತಗೊಂಡು ನುಂಗಿ ಪಾತಾಳಕ್ಕೆ ಹೋಗೇ ಬಿಟ್ಟ. ಹಾಹಾಕಾರ ಆದಾಗ ನಮ್ಮ ರಂಗ ಶ್ರೀಹರಿ ಪರಮಾತ್ಮ ವಿಷ್ಣು ಏನು ಮಾಡಿದ್ದಾನೆ, ಮೀನಿನ ಅವತಾರವನ್ನು ತಾಳಿ ಗುಂಗಾಡಿ ಸೋಮನನ್ನು ಕೊಂದು ವೇದವನ್ನು ಮತ್ತೆ ಅವನ ಹೊಟ್ಟೆಯಿಂದ ತಗೊಂಡು ಬಂದು ಯಾರಿಗೆ? ಬಂಗಾರದೊಡಲ ಬ್ರಹ್ಮನಿಗೆ ಕೊಟ್ಟಂತೆ. ಹೀಗೆ ಇದು ಮೊದಲನೇ ಅವತಾರ ನಮ್ಮ ರಂಗದ್ದು ಅಂಥೇಳಿ ಯಾರೋ ಕನಕರಾತ್ರ ಹೇಳ್ತಿರೋದು. ಎರಡನೇದು ನೋಡಿ, ದೊಡ್ಡ ಮಡುವಿನೊಳಗೆ ನಮ್ಮ ರಂಗ ಗುಡ್ಡಾವ ಹೊತಕೊಂಡು ನಿಂತ್ಯಾನ. ಗುಡ್ಡವ ಹೊತಕೊಂಡು ನಿಂತು ಸುರರನ್ನು ದೊಡ್ಡವರನ್ನು ಮಾಡ್ಯಾನ. ಇದು ಕೂರ್ಮ ಅವತಾರ, ಅಂದರೆ ಆಮೆಯ ರೂಪ ತಾಳಿತು. ಏನಾಯಿತು? ಈ ಕಡೆ ದೇವತೆಗಳು, ಈ ಕಡೆಗೆ ರಾಕ್ಷಸರು, ಇಬ್ಬರು ಸಹೋದರಾದರೂ ಬರೀ ದ್ವೇಷ ಹೊಡೆದಾಡ್ಕೊಳ್ತಿದ್ದಾರೆ. ಧರ್ಮ ಪಕ್ಷಪಾತಿಗಳು, ಇವರು ಧರ್ಮ ವಿರೋಧಿಗಳು. ಒಂದು ಒಪ್ಪಂದ ಆಯ್ತು. ಏನದು? ಇಬ್ಬರು ಹೊಡೆದಾಡ್ಕೊಂಡು ಸಾಯ್ತಿದ್ರು. ಒಂದು ಕೆಲಸ ಮಾಡಬೇಡ, ಕ್ಷೀರಸಾಗರವನ್ನು ಮಂದರ ಪರ್ವತ ಕಡಗೋಲು ಮಾಡಿಕೊಂಡು ಆದಿಶೇಷನನ್ನು ಹಗ್ಗ ಮಾಡಿಕೊಂಡು ಇಬ್ಬರು ಒಂದು ಕೈ ಹಿಡ್ಕೊಂಡು ಕಡಿದು ಬಿಡೋಣ, ಅಮೃತ ಬರುತ್ತೆ, ಇಬ್ಬರು ಹಂಚ್ಕೊಳ್ಳೋಣ, ಇಬ್ಬರಿಗೂ ಸಾವಿರಲ್ಲ ಅಂತ ಒಂದು ಒಪ್ಪಂದ ಮಾಡಿಕೊಂಡ್ರು. ಇಬ್ಬರು ಒಪ್ಕೊಂಡೇ ಬಿಟ್ರು. ಈಗೇನಾಗಿದೆ, ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನು ಕಡಗೋಲು ಮಾಡಿಕೊಂಡು ಆದಿಶೇಷ ನಾವು ಮಾಡ್ಕೊಂಡು ಚಾರ್ 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 ಅಂತೇಳಿ ಕಡಿತಾ ಇದ್ದಾರೆ. ಅವಾಗೇನಾಗಿಬಿಟ್ಟಿದೆ, ಮಂದರ ಪರ್ವತ ಮುಳುಗೋಗಿ ಸ್ಥಿತಿ ಬಂದುಬಿಡ್ತು. ಇನ್ನು ಸಮುದ್ರ ಮಂಥನ ನಿಂತು ಹೋಗುತ್ತೆ, ಅಮೃತವು ಸಿಗಲ್ಲ. ಅಂಥ ಸಂದರ್ಭದಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ನಮ್ಮ ರಂಗ ಶ್ರೀಹರಿ ಏನು ಮಾಡ್ದ, ಆಮೆಯ ರೂಪವನ್ನು ತಾಳಿ ಕ್ಷೀರಸಾಗರದಿಂದ ಮಂದರ ಪರ್ವತವನ್ನು ಮೇಲೆತ್ತದ. ಅವಾಗೇನಾಯ್ತಂತೆ, ಗುಡ್ಡ ಹೊತ್ಕೊಂಡು ನಿಂತ ಸುರರನ್ನು ದೊಡ್ಡವರನ್ನು ಮಾಡ್ಯಾನ. ಸುರರು ಅಂದರೆ ದೇವತೆಗಳು. ಯಾಕೆ ದೊಡ್ಡವರಾದು ಅಂದರೆ ಸಮುದ್ರ ಮಂಥನ ಆದಮೇಲೆ ಅಮೃತ ಸಿಕ್ತು. ಆದರೆ ಅಮೃತ ರಾಕ್ಷಸರ ಕೈಗೆ ಹೋಗದಿದ್ದಂಗೆ ದೇವತೆಗಳ ಕೈಗೆ ಬಂತು. ದೇವತೆಗಳು ಅಮೃತ ತಗೊಂಡು ಅಮರರಾದರು. ಹೀಗೆ ಇವರು ಕೀರ್ತಿವಂತರಾದರು. ದೇವತೆಗಳನ್ನು ಕೀರ್ತಿವಂತರನ್ನಾಗಿ ಯಾವಾಗ ಸಾವಿಲ್ದಿದ್ದಂಗೆ ಮಾಡಿದ್ಯಾರು? ನಮ್ಮ ರಂಗ. ಆಯಿತು. ಈಗ ಮೂರನೇ ಅವತಾರ ಯಾವುದು? ವರಾಹ ಅವತಾರ. ಚನ್ನ ಕಾಡಿನ ಹಂದಿಯಾಗಿ ನಮ್ಮ ರಂಗ ಚಿನ್ನದ ಕಣ್ಣನ್ನು ಕೊಂದಾನ. ಚಿನ್ನದ ಕಣ್ಣನ್ನು ಕೊಂದು ಭೂಮಿಯ ವನ್ಯಜ ಸಂಭವ ಗಿತ್ಯಾನ. ಕನಕದಾಸರ ವಿಶೇಷತೆ ನೋಡಿ. ಏನಂತೆ? ಚನ್ನ ಕಾಡಿನ ಹಂದಿಯಾಗಿ ನಮ್ಮ ರಂಗ. ಈಗ ಶ್ರೀಹರಿ ರಂಗ ಏನು ಮಾಡಿದ್ದಾನೆ? ರಂಗನಾಥ ಹಂದಿಯ ರೂಪವನ್ನು ತಾಳ್ದ. ಯಾಕೆ? ಚಿನ್ನದ ಕಣ್ಣನ್ನು ಕೊಂದ್ಯಾನ. ಚಿನ್ನದ ಕಣ್ಣನ್ನು ಕೊಂದಂತ. ಏನದು ಚಿನ್ನದ ಕಣ್ಣು? ಇಲ್ಲೇ ಕನಕದಾಸರ ವಿಶೇಷತೆ ಇರೋದು. ನಾವೇನು ಮಾಡ್ತೀವಿ, ಹಿರಣ್ಯಾಕ್ಷ ರಕ್ಕಸ ಗೊತ್ತು, ಈತನ ಸೋದರ ಹಿರಣ್ಯಕಶಿಪು ಗೊತ್ತು. ಇಲ್ಲೇನು ಮಾಡಿದ್ದಾನೆ, ಹಿರಣ್ಯಾಕ್ಷ ಅನ್ನೋದಕ್ಕೆ ಯಾಕೆ ಕನ್ನಡದಲ್ಲಿ ಚಿನ್ನದ ಕಣ್ಣ ಅಂತ ಕರೆದೇ ಬಿಟ್ರು. ಹೌದು, ಹಿರಣ್ಯಾಕ್ಷನ ಇನ್ನೊಂದು ಹೆಸರು ಅಚ್ಚ ಕನ್ನಡದಲ್ಲಿ ಚಿನ್ನದ ಕಣ್ಣ. ಯಾಕೆ ಒಂದಿದ್ದು ಅಂದರೆ, ಅವನ ಸೋಮಕ್ಕೆ ಹೇಗೆ ದುಷ್ಟನೋ ಇವನು ದುಷ್ಟ. ಇವನು ಮಾನವ ಲೋಕವನ್ನು ಹಾಳು ಮಾಡಬೇಕು ಅಂಥೇಳಿ ಭೂಮಿಯನ್ನು ತಗೊಂಡು ಪಾತಾಳೋಕದಲ್ಲಿ ಮುಚ್ಚಿಟ್ಟು ಬಿಟ್ಟ. ಆಗ ಹಾಹಾಕಾರ ಆದಾಗ ನಮ್ಮ ರಂಗ ಏನು ಮಾಡಿದ್ದಾನೆ, ವರಾಹ ರೂಪ ಹಂದಿಯ ರೂಪವನ್ನು ತಾಳಿ ಪಾತಾಳ ಲೋಕವನ್ನು ಪ್ರವೇಶ ಮಾಡಿ ಯಾರನ್ನ? ಚಿನ್ನದ ಕಣ್ಣನನ್ನು ಕೊಂದು ಭೂದೇವಿಯನ್ನು ತಂದು ಮತ್ತೆ ಯಾರಿಗೆ? ವನಜ ಸಂಭವ. ವನಜ ಅಂದರೆ ತಾವರೆ ಹೂವು. ತಾವರೆ ಹೂವಿನಲ್ಲಿ ಹುಟ್ಟಿದ್ಯಾರು? ಬ್ರಹ್ಮದೇವನ ಕೈಯಲ್ಲಿ ಕೊಟ್ಟನಂತೆ. ಯಾರು? ರಂಗ. ಈಗ 3 ಅವತಾರಗಳು ಮುಗಿತು. 4ನೇ ಅವತಾರ ನೋಡ್ತೀವಿ. ಸಿಟ್ಟಿಲಿ ಸಿಂಹನಾಗಿ ನಮ್ಮ ರಂಗ ಹೊಟ್ಟೆ ಕರಳ ಬಗೆದಾನ. ಹೊಟ್ಟೆ ಕರಳ ಹಾರವ ಮಾಡಿ ಪುಟ್ಟಗೆ ವರವ ಕೊಟ್ಟಾನ. ನೋಡಿ ಎಷ್ಟು ಸರಳವಾಗಿ ಯಾವುದನ್ನ ಈಗ ನರಸಿಂಹ ಅವತಾರವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಹಿರಣ್ಯಾಕ್ಷ ಆದಮೇಲೆ ಹಿರಣ್ಯಕಶಿಪು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಅಪಾರ ಶಕ್ತಿವಂತ ವರ ಪಡೆದು ಬಿಟ್ಟ. ಆದರೆ ಸಾವು ತಪ್ಪದೇ ಇಲ್ಲ. ಜೊತೆಗೆ ಲೋಕಕಂಟಕನಾಗಿದ್ದ ತನ್ನ ಮಗ ಪ್ರಹ್ಲಾದನನ್ನೇ ಪರಿಯಾಗಿ ಪೀಡಿಸ್ತಾ ಇದ್ದಾನೆ. ಆಗ ಪ್ರಹ್ಲಾದನನ್ನು ಕಾಪಾಡಲಿಕ್ಕೆ, ಹಿರಣ್ಯಕಶಿಪು ಸಂಹಾರ ಮಾಡಲಿಕ್ಕೆ ಯಾರು? ನಮ್ಮ ರಂಗ ಸಿಟ್ಟೀಲಿ ಸಿಂಹನಾಗಿ ಏನು ಮಾಡ್ದ? ಸಿಂಹ ರೂಪವನ್ನು ತಾಳಿ, ಸಿಂಹ ಅಲ್ಲ ನರಸಿಂಹ, ತಲೆ ಸಿಂಹದ್ದು,
ದೇಹ ಎಲ್ಲ ಮನುಷ್ಯಂದು. ನರಸಿಂಹನಾಗಿ ಬಂದು ಹಿರಣ್ಯಕಶಿಪು ಹೊಟ್ಟೆಯನ್ನು ಬಗೆದು ಅವನ ಕರಳನ್ನು ಮಾಲೆ ಮಾಡಿಕೊಂಡು ಹಾಕ್ಕೊಂಡ. ಲೋಕಕಂಟಕನನ್ನು ನಿವಾರಿಸ್ದ. ಜೊತೆಗೆ ಪುಟ್ಟಗೆ ವರವ ಕೊಟ್ಯಾನ. ಪುಟ್ಟ, ನಾವು ಮಕ್ಕಳಿಗೆ ಪುಟ್ಟ ಪುಟ್ಟ ಅಂತೀವಿ. ಭಕ್ತ ಪ್ರಹ್ಲಾದ ಅಂತೀವಲ್ಲ, ತನ್ನ ಭಕ್ತನಾದಂಥ ಪುಟ್ಟ ಯಾರಿಗೆ ಪ್ರಹ್ಲಾದನಿಗೆ ವರವನ್ನು ಕೊಟ್ಟು ಅನುಗ್ರಹ ಮಾಡಿದ. ಎಷ್ಟು ಸರಳವಾಗಿ ನರಸಿಂಹ ಅವತಾರವನ್ನು ಕನಕದಾಸರು ಹೇಳಿದ್ದಾರೆ ನೋಡಿ. ಆಯಿತು, ಮುಂದಿಂದು ವಾಮನ ಅವತಾರ ಏನಾಗಿ ಬಿಟ್ಟಿದೆ. ಹಾರುವ ಹುಡುಗನಾಗಿ ನವರಂಗ ಬೆಡಗೀಲಿ ಮುಗಿಲಿಗೆ ಬೆಳೆದಾನ. ಬೆಡಗೀಲಿ ಮುಗಿಲಿಗೆ ಬೆಳೆದು ಬಲಿಯನ್ನು ಅಡಿಯಿಂದ ಪಾತಾಳ ಕೊತ್ಯಾನ. ಪ್ರಹ್ಲಾದನ ಮಗನೇ ವಿರೋಚನ, ವಿರೋಚನನ ಮಗನೇ ಬಲಿಚಕ್ರವರ್ತಿ. ಮಹಾಧರ್ಮಾತ್ಮ, ಶೂರ, ಧೀರ. ಇವನು ಸಹಿತ ಬ್ರಹ್ಮದೇವನ ವರವನ್ನು ಪಡೆದು ಅಪಾರ ಶಕ್ತಿ ಪಡೆದು ಬಿಟ್ಟಿದ್ದಾನೆ. 3 ಲೋಕ ಇವನು ಹಿಡಿದಲ್ಲೇ ಇದೆ. ಎಷ್ಟು ಧರ್ಮಾತ್ಮನಾದರೂ ಸಹಿತ ಲೋಕಕಂಟಕನಾದರೆ ಅವರನ್ನು ದಮನ ಮಾಡಲೇಬೇಕು. ಆಗ ವಿಷ್ಣು ಕಶ್ಯಪ ಮತ್ತು ಅದಿತಿ ಇವರಿಗೆ ಮಗನ ಹುಟ್ಟಿದ. ಹಾರುವ ಬ್ರಾಹ್ಮಣ ಬಾಲಕನ ಹುಟ್ಟಿದ. ಉಪನಯನ ಆಗಿದೆ. ಸೀದಾ ಬಲಿಚಕ್ರವರ್ತಿ ಯಾಗಮಂಟಪಕ್ಕೆ ಬಂದ. ಬಲಿಚಕ್ರವರ್ತಿ ಸಂಕಲ್ಪ ಮಾಡಿದ್ದ, ಯಾರೇನು ಕೇಳಿದ್ರು ಕೊಡ್ತೀನಿ ಅಂತೇಳಿ. ವಾಮ ರೂಪಿಯಾಗಿದ್ದಂಥ ನಮ್ಮ ಯಾರು ಶ್ರೀಹರಿ ರಂಗ ಕೇಳ್ದು, ಏನು ಬೇಕು, ಏನು ಕೊಡಲಿ ಅಂತ. ನನಗೆ 3 ಹೆಜ್ಜೆ ಜಾಗ ಕೊಡು. ಏನು ಬೇಕಾದ ಕೇಳು, ಭೂಮಿ ಕೇಳು, ಹಸು ಕೇಳು, ಬಂಗಾರ ಕೇಳು, ಕೊಡ್ತೀನಿ. ಬರೀ 3 ಹೆಜ್ಜೆ ನಂಗೆ ಅವಮಾನ ಮಾಡ್ತಿದ್ಯಾ ಅಂದಾಗ, ಬೇಡ ರಾಜ, ದುರಾಸೆ ಎಲ್ಲ, 3 ಹೆಜ್ಜೆ ಕೊಡಪ್ಪ. ಆಯಿತು. ವಾಮನ ರೂಪಿಯ ಹಿಂಗೆ ಬ್ರಾಹ್ಮಣ ಒಟುವಾಗಿ ಬಂದಂಥ ಇಷ್ಟು ಹುಡುಗ ತ್ರಿವಿಕ್ರಮ ರೂಪವಾಗಿ ಬೆಳೆದು ಬಿಟ್ಟ. ಭೂಮಿ ಆಕಾಶ ಒಂದಾಗಿಬಿಟ್ಟಿದೆ. ಮೊದಲನೇ ಹೆಜ್ಜೆ ಭೂಮಿಯಲ್ಲಿಟ್ಟು 2ನೇ ಹೆಜ್ಜೆ ಎಲ್ಲಿಟ್ಟಿದ್ದಾನೆ, ದೇವಲೋಕಕ್ಕೆ ಇಟ್ಟುಬಿಟ್ಟ. 3ನೇ ಹೆಜ್ಜೆ ಎಲ್ಲಿಡ್ಲಿ ಹೇಳು ಹೇಳು ಅಂದಾಗ ಗೊತ್ತಾಗ್ಬಿಡ್ತು, ಅಯ್ಯೋ ಲೋಕಕ್ಕೆ ಕೊಡುವಂಥ ರಂಗ ಶ್ರೀಹರಿ ನನ್ನ ಹತ್ರ ಬೇಡ್ತಿದ್ದಾನೆ ಅಂದ್ಕೂಡಲೇ ಅಪ್ಪ ನನ್ನ ತಲೆ ಮೇಲೆ ಇಡು ಅಂತ. ಆಗ ಶ್ರೀಹರಿ ರಂಗ ಏನು ಮಾಡ, ತನ್ನ ಪಾದವನ್ನು ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಒತ್ತಿಬಿಟ್ಟ. ಬಲಿಯನ್ನು ಅಡಿಯಿಂದ ಪಾತಾಳ ಕೊತ್ತಾನ. ತನ್ನ ಪಾದದಿಂದ ಪಾತಾಳ ಕೊತ್ತಿ ಕಳಿಸೇ ಬಿಟ್ಟ. ಈಗ ಬಲೀಂದ್ರ ಪಾತಾಳ ಲೋಕದಿದ್ದಾನೆ. ಅವನು ದಾನವೇಂದ್ರನಾಗಿದ್ದಾನೆ. ದೇವೇಂದ್ರ ಆಗದೇ ಇದ್ರು ಸಹಿತ. ಅದಕ್ಕೆ ವರ್ಷಕ್ಕೊಂದು ದಿನ ಏನು ಮಾಡ್ತೀವಿ, ದೀಪಾವಳಿ ಬಲಿಪಾಡ್ಯಮಿ ಆಚರಿಸಿ ಅವನನ್ನು ಪೂಜಿಸೋದು. ಆಯಿತು. ಲೋಕಕಂಟಕರಾದರೆ ಶ್ರೀರಂಗ ಏನು ಮಾಡಬೇಕು, ಅವ್ರನ್ನೆಲ್ಲರನ್ನೂ ನಿವಾರಣೆ ಮಾಡಿ ಲೋಕವನ್ನು ಕಾಪಾಡಬೇಕು. ಈಗ ಮುಂದಿನ ಅವತಾರಕ್ಕೆ ಬರೋಣ. ಇದೇ ಪರಶುರಾಮ ಅವತಾರ. ತಾಯ ಮಾತನ್ನು ಕೇಳಿ ಸಾಸಿರ ತೋಳಿನ ಆವಿನ ಕಳ್ಳನ ಕೊಂದ್ಯಾನ. ಆವಿನ ಕಳ್ಳನ ಕೊಂದು ಭೂಮಿಯ ಅವನಿಸುರರಿಗೆ ಇತ್ಯಾನ. ಜಮದಗ್ನಿ ಮುನಿಗಳು ಅವರ ಹೆಂಡತಿ ರೇಣುಕಾದೇವಿ. ಜಮದಗ್ನಿ ಮುನಿಗಳು ಆಶ್ರಮದಲ್ಲಿ ಹೋಮ ಕಾರ್ಯಗಳ ಸರಾಗ ನಡೀಲಿ ಅಂತೇಳಿ ದೇವತೆಗಳು ಕಾಮದೇವನ ಮಗಳು ನಂದಿನಿಯನ್ನು ಕೊಟ್ಟಿದ್ರು. ಇಲ್ಲಿ ಕಾರ್ತವೀರ್ಯಾರ್ಜುನ ಮಾಹಿಷ್ಮತಿ ನಗರದ ದೊರೆ, ಮಹಾದೈವ ಭಕ್ತ, ಶೂರ. ಆದರೆ ವಿನಾಶಕಾಲೇ ವಿಪರೀತ ಬುದ್ಧಿಯನ್ನು ಅವನು ಒಂದ್ಸಲಿ ದುಷ್ಟು ಬುದ್ಧಿ ಬಂದುಬಿಟ್ಟಿದೆ. ಇಲ್ಲಿ ಜಮದಗ್ನಿ ಮುನಿಗಳ ಆಶ್ರಮಕ್ಕೆ ಬಂದು ಆತಿಥ್ಯ ಸ್ವೀಕಾರ ಮಾಡ್ದ. ಆದರೆ ನಂದಿನಿಯನ್ನು ನೋಡಿ ಅದನ್ನು ತಾನು ಬಲವಂತ ತಗೊಂಡೋಗ್ಲಿಕ್ಕೆ ಹೋದ. ಅದನ್ನು ವಿರೋಧ ಮಾಡಿದ್ದಕ್ಕೆ ಯಾರನ್ನ, ಜಮದಗ್ನಿ ಮುನಿಗಳನ್ನು ಕೊಂದು ಬಲವಂತವಾಗಿ ನಂದಿನಿಯನ್ನು ತಗೊಂಡು ಹೋದ. ತಾಯಿ ರೇಳಿಕೆಯಿಂದ ವಿಷಯ ತಿಳಿದಂಥ ನಮ್ಮ ಪರಶುರಾಮ ಕೋಪಗೊಂಡವನು ತನ್ನ ಕೊಡಲಿ ಹಿಡ್ಕೊಂಡು ಹೋಗಿ ಯಾರು ಕಾರ್ತವೀರ್ಯಾರ್ಜುನ ಅಥವಾ ಸಹಸ್ರವೀರ್ಯಾರ್ಜುನನನ್ನು ಕೊಂದು ಅವನ ಬಂಧು ಬಳಗವನ್ನು ಕೊಂದು ಹಸುವನ್ನು ತಗೊಂಡು ಬಂದ. ಕೋಪ ನಿಲ್ಲಿಲ್ಲ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರೆಲ್ಲ ಕೊಂದುಬಿಟ್ನಂತೆ. ಆಮೇಲೆ ಏನು ಮಾಡ್ದ, ಅವನೀಸುರರಿಗಿತ್ಯಾನ. ಭೂಮಿಯನ್ನು, ಅವನಿ ಅಂದರೆ ಭೂಮಿ, ಭೂಮಿಯ ದೇವತೆಗಳು ಯಾರು ಅಂದರೆ ಭೂಸೂರರು, ಭೂಮಿಯಲ್ಲಿರೋ ದೇವತೆಗಳೇ ಬ್ರಾಹ್ಮಣರು ಅಂತ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟ. ನೋಡಿ, ಒಂದು ಪದವನ್ನು ಇಲ್ಲಿ ಕನಕದಾಸರು ಬಳಸಿರೋದು. ಹಸುವಿನ ಕಳ್ಳ, ಆವಿನ ಕಳ್ಳ. ಆವು ಅಂದರೆ ಹಸು. ಹಸುವಿನ ಕಳ್ಳ ಅಂಥೇಳಿ ಒಂದು ಹೊಸ ಪದವನ್ನೇ ಸೃಷ್ಟಿ ಮಾಡಿ ಯಾರಿಗೆ, ಸಹಸ್ರವೀರ್ಯಾರ್ಜುನ ಅಥವಾ ಕಾರ್ತವೀರ್ಯಾರ್ಜುನ ಕೊಟ್ಟುಬಿಟ್ಟಿದ್ದಾರೆ. ಇದು ಕನಕದಾಸರಿಗೆ ಮಾತ್ರ ಸಾಧ್ಯ. ಮುಂದೆ ರಾಮಾವತಾರಕ್ಕೆ ನೋಡೋಣ. ಪಿಂಗಳ ಕಣ್ಣಿನ ಕೂಗಂಗಳ ಕೂಡಿ ಚಂಗಲೆ ಲಂಕೆಗೆ ಪೋದ್ಯಾನ. ಚಂಗಲ ಲಂಕೆಗೆ ಪೋಗಿನ ಮರಂಗ ಹೆಂಗಸು ಕಳ್ಳನ ಕೊಂದ್ಯಾನ. ತ್ರೇತಾಯುಗದಲ್ಲಿ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ತಮ್ಮ ಲಕ್ಷ್ಮಣ ಸೀತಾದೇವಿ ಜೊತೆಗೆ ಅರಣ್ಯವಾಸಕ್ಕೆ ಹೊರಟಿದ್ದ. ಅಲ್ಲಿ ದುಷ್ಟ ರಾವಣ ಲಂಕಾಧಿಪತಿ ಮೋಸದಿಂದ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ
ವಾನರರ ಸಹಾಯ ಪಡ್ಕೊಂಡ್ರು. ಅಲ್ಲಿಂದ ಲಂಕೆಗೆ ಹೋದರು. ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಬಂದರು. ಅದನ್ನು ಹೇಳಿರೋದೇನು? ಪಿಂಗಳ ಕಣ್ಣಿನ ಕೂಗಂಗಳ ಕೂಡಿ. ಪಿಂಗಳ ಅಂದರೆ ಹಳದಿ, ಕೂಗಂಗಳು ಅಂದರೆ ಕಪಿಗಳು. ಹಳದಿ ಕಣ್ಣುಗಳ ಕಪಿಗಳನ್ನು ಕೂಡಿ ಹನುಮಂತ ಹೆಂಗೆ ಚಂಗತ್ತ ಲಂಕೆಗೆ ಹೋದ, ಹಾಗೆ ಇವ್ರ ಜೊತೆಗೆ ಸಮುದ್ರ ಸೇತುವನ್ನು ಮಾಡಿಕೊಂಡು ಲಂಕೆಗೆ ಹೋಗಿ ಯಾರನ್ನ ಹೆಂಗಸು ಕಳ್ಳನ ಕೊಂದಾನ. ಅಲ್ಲಿ ಹಸುವಿನ ಕಳ್ಳ ಯಾರು? ಸಹಸ್ರವೀರ ಕಾರ್ತವೀರ್ಯಾರ್ಜುನ. ಆದರೆ ರಾವಣನಿಗೆ ನಮ್ಮ ಕನಕರಾಜರು ಕೊಟ್ಟಿರುವಂಥ ಯಾವುದು ಬಿರುದು? ಯಾವುದು? ಹೆಂಗಸು ಕಳ್ಳ. ನೋಡಿ, ಹೆಂಗಸು ಕಳ್ಳನ ಕೊಂದಾನ ರಾವಣ ಅಂತ ಹೇಳಲೇ ಇಲ್ಲ. ಹೆಂಗಸು ಕಳ್ಳನನ್ನು ಕೊಂದ, ರಾವಣನ ಸಂಹಾರ ಮಾಡಿ ಸೀತೆಯನ್ನು ರಕ್ಷಿಸ್ಕೊಂಡು ಬಂದ. ಎಷ್ಟು ಸೊಗಸಾಗಿ ಪುಟ್ ಪುಟ್ ಮಾತುಗಳಲ್ಲಿ ರಾಮಾವತಾರವನ್ನೇ ಮುಗಿಸಿಬಿಟ್ರು. ಈಗ ಕೃಷ್ಣಾವತಾರ. ಕರಿಯ ಹೊಳೆಯಲ್ಲಿ ತುರುಗಳ ಕಾಯುತ್ತ ಉರುಗನ ಮಡುವ ಧುಮುಕ್ಯಾನ, ಉರುಗನ ಹೆಡೆಮೇಲಿ ಹಾರಾರಿ ಕುಣಿಯುವಾಗ ನಾರ್ಯಾರಿಗೆ ಹೊರಬ ಕೊಟ್ಟ್ಯಾನ. ಕರಿಯ ಹೊಳೆಯಲ್ಲಿ ಅಂದರೆ ಕಾಳಿಂದಿ ನದಿ, ಆ ದಡದಲ್ಲಿ ತುರುಗಳು ಹಸುಗಳನ್ನು ಕಾಯ್ತಾ ಇತ್ತು. ಅಲ್ಲೇನಾಗಿದೆ? ಉರುಗ ಅಂದರೆ ಹಾವು. ಅಲ್ಲಿ ಒಂದು ಕಾಳಿಂಗ ಸರ್ಪ ಸೇರ್ಕೊಂಡು ಬಿಟ್ಟಿದ್ದೆ. ಅದಕ್ಕೆ ಕಾಳಿಂದಿ ಮಡು ಅಂತಿದ್ರು. ಅಲ್ಲಿ ಯಾರು ಹುಡುಗರು ಹೋಗ್ತಿರ್ಲಿಲ್ಲ, ಹಸುಗಳನ್ನೆಲ್ಲ ತಿಂದುಬಿಡೋದು. ಎಲ್ಲರಿಗೂ ಸಹಿತ ತೊಂದರೆ ಕೊಡ್ತಾ ಇತ್ತಲ್ಲಪ್ಪ ಕಾಳಿಂಗ ಸರ್ಪ. ಏನು ಮಾಡಿದಂತೆ? ಉರುಗನ ಮಡುವ ಧುಮುಕ್ಯಾನ. ನಮ್ಮ ರಂಗ ಬಾಲಕ ಕೃಷ್ಣ ಅಲ್ಲಿ ಧುಮುಕೆ ಬಿಟ್ಟ, ಹೆದರಲಿಲ್ಲ. ಉರುಗನ ಹೆಡೆ ಮೇಲೆ ಹಾರಾರಿ ಕುಣಿವಾಗ ಆ ಕಾಳಿಂಗನ ಮೇಲೆ ಹೆಡೆ ಮೇಲೆ ಕುಣಿದು ಅದರ ಸೊಕ್ಕನ್ನು ಇಳಿಸ್ತಾ ವಿಷ ಎಲ್ಲ ಕಕ್ಕಿಸ್ಬಿಟ್ಟ. ಅದರ ಸೊಕ್ಕನ್ನು ಮರ್ದನ ಮಾಡ್ದ. ಅಲ್ಲಿ ಗೋಪಿಕಾಸ್ತ್ರೀಯರಿಗೆ ಏನು ಮಾಡ್ದ? ನಾರ್ಯರಿಗೆ ವರವ ಕೊಟ್ಟಾನ. ಅವನನ್ನು ಪೂಜೆ ಮಾಡ್ತಿದ್ರು, ಅವನು ಪ್ರೀತಿಸ್ತಿದ್ರು, ಆರಾಧಿಸ್ತಿದ್ರಲ್ಲ, ಅಂತಹ ಯಾರು ಗೋಪಿಕಾಸ್ತ್ರೀಯರಿಗೆಲ್ಲ ವರವನ್ನು ಕೊಟ್ಟು ಅನುಗ್ರಹ ಮಾಡ್ದ. ಮುಂದಕ್ಕೆ ಹೋಗೋಣ. ಬಂಡ ನಂದರಿ ಪುಂಡರೀಕಾಕ್ಷನು ಕಂಡಲ್ಲಿಗೆ ತಿರುಗ್ಯಾನ, ಕಂಡಲ್ಲಿಗೆ ತಿರುಗಿ ತ್ರಿಪುರರ ಹೆಂಡರನ್ನೆಲ್ಲ ಕೆಡಿಸ್ಯಾನ. ಇದು 9ನೇ ಅವತಾರ, ಬೌದ್ಧಾವತಾರ. ನಮ್ಮ ಗೌತಮ ಬುದ್ಧನ ಅವತಾರವಲ್ಲ. ತಾರಕಾಸುರ, ಅವನಿಗೆ 3 ಜನ ಮಕ್ಕಳು. ಮೊದಲನೇವನು ತಾರಾಕ್ಷ, ಎರಡನೇವನು ಕಮಲಾಕ್ಷ, ಮೂರನೇವನು ವಿದ್ಯುನ್ಮಾಲಿ. ಇವರು 3 ಜನ ಬ್ರಹ್ಮದೇವನ ಕುರಿತು ಘೋರ ತಪಸ್ಸು ಮಾಡಿ ತಮಗೆ ವರವನ್ನು ಪಡ್ಕೊಂಡು ಬಿಟ್ರು. ಬ್ರಹ್ಮದೇವ ನಿಮಗೆ ಎಲ್ಲಿ ತನಕ ಸಾವಿಲ್ಲ ಅಂದರೆ, ಎಲ್ಲಿ ತನಕ ನಿಮ್ಮ ಹೆಣ್ಣಂತರೂ ಪತಿವ್ರತರಾಗಿರ್ತಾರೆ, ನೀವು ದೇವರನ್ನು ಆರಾಧನೆ ಮಾಡಿ ದೈವ ಭಕ್ತಿ ಬಿಡೋಲ್ಲ, ಅಲ್ಲಿ ತನಕ ನಿಮಗೆ ಸಾವಿಲ್ಲ, ಅನಂತರ ನಾಶ ಅಂತ ಹೇಳಿ ವರ ಕೊಟ್ಟಿದ್ದ. 3 ಜನಕ್ಕೆ, ಒಬ್ಬನಿಗೆ ಬಂಗಾರ, ಒಬ್ಬನಿಗೆ ಬೆಳ್ಳಿ, ಒಬ್ಬರು ಕಬ್ಬಿಣದ 3 ಊರುಗಳನ್ನು ಮಾಡಿ ಅವೆಲ್ಲ ಸೇರಿ ಒಂದು ಕೀಲನ್ನು ಮಾಡಿಕೊಟ್ಟಿದ್ದ. ಇವರು ಏನು ದೈವ ಭಕ್ತಿ, ಹೆಣ್ಣು ಮಕ್ಕಳೆಲ್ಲ ಪತಿವ್ರತೆ ಆದರೂ ಸಹಿತ ಲೋಕಕಂಟಕರಾಗಿ ಮೇರಿಯಕ್ಕೆ ಶುರುವಾಗಿಬಿಟ್ರು. ಆಗೇನು ಮಾಡಿದ್ರೆ ಎಲ್ಲ ದೇವತೆಗಳು ಶಿವನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು, ಅಪ್ಪ ಏನಾರು ಮಾಡಿ ಕಾಪಾಡೋದು. ಆಗ ಶಿವ ಒಂದು ನಿಬಂಧನೆ ಹಾಕದ, ನೋಡಪ್ಪ ಅವರೆಲ್ಲ ದೈವ ಭಕ್ತಿ, ಹೆಣ್ಣು ಮಕ್ಕಳು ಪತಿವ್ರತೆಯರು, ನೀವು ಅವರ ದೈವ ಭಕ್ತಿ ಕಮ್ಮಿ ಆಗಬೇಕು, ಹೆಣ್ಣು ಮಕ್ಕಳ ಪತಿವ್ರತಾ ಶಕ್ತಿ ಕಮ್ಮಿ ಆಗೋಂಗೆ ಮಾಡಿದರೆ ಆಗ ನಾನು ಅವ್ರನ್ನ ನಾಶ ಮಾಡ್ತೀನಿ ಅಂತ. ಆಗೇನು ಮಾಡಬೇಕಾಯ್ತು? ನಮ್ಮ ರಂಗ ನೋಡಿ, ಬಂಡನಂದನಿ ಬಂಡನ ರೀತಿಯಲ್ಲಿ ಪುಂಡರೀಕಾಕ್ಷ, ಪುಂಡರೀಕ ಅಂದರೆ ಕಮಲ, ಪುಂಡರೀಕಾಕ್ಷ ಅಂದರೆ ಕಮಲದ ಕಣ್ಣನ್ನು ಹೊಂದಿರುವಂಥವನು ಯಾರು? ರಂಗ, ಶ್ರೀಹರಿ. ಏನು ಮಾಡ್ದ? ಕಂಡಲ್ಲಿ ತಿರ್ದ, ನಾರನ ಜೊತೆ ಹೋದ. ಇಲ್ಲಿ ದಿಗಂಬರ ರೂಪ ನೋಡ್ಲಿಕ್ಕೆ ಬಹಳ ಚೆಲುವ, ಗುಂಗುರು ಕೂದಲು, ಎಂಥ ಹೆಣ್ಮಕ್ಳು ನೋಡಿರಿ ಇವನನ್ನು ಮೋಹಿಸಿಬಿಡಬೇಕು. ಜೊತೆಗೆ ಇವರೆಲ್ಲರಿಗೂ ಭ್ರಮೆಯನ್ನು ಉಂಟು ಮಾಡಿ ದೈವ ಭಕ್ತಿಯನ್ನು ಬಿಡಿಸಿ ಹಣದ ಹಿಂದೆ, ಭೋಗದ ಹಿಂದೆ ಹೋಗೋಂಗೆ ಮಾಡಿಬಿಟ್ಟ. ಯಾಕೆ? ಈ ತ್ರಿಪುರರ ಶಕ್ತಿ ಕುಗ್ಗಬೇಕು, ಆವಾಗ ಶಿವ ಅವರನ್ನು ಕೊಲ್ಲಬೇಕು, ಲೋಕ ಈ ಏನು ನಿಷ್ಕಂಟಕವಾಗಬೇಕು ಅಂತ. ಕಂಡಲ್ಲಿಗೆ ತಿರುಗಿ ತ್ರಿಪುರರ ಹೆಂಡರನ್ನ ಕೆಡಿಸ್ಯಾನ. ಹೆಂಡರು ಕೆಡಿಸೋದು ಅಂದರೆ ಈ ಥರ ರೇಪ್ ಆ ಥರ ಅಲ್ಲ, ಅವರ ಮನಸ್ಸು ಚಂಚಲವಾಗುವಾಗ ಮಾಡಿಬಿಟ್ಟ. ಅವರ ಪಾತಿವೃತ್ಯ ಶಕ್ತಿ ಕುಗ್ಗಿತು, ತ್ರಿಪುರ ಶಕ್ತಿ ಕುಗ್ತು, ಶಿವ ಇವ್ರನ್ನೆಲ್ಲರನ್ನೂ ನಾಶ ಮಾಡ್ದ. ಈಗ ರಂಗದಿಂದ ಬೌದ್ಧಾವತಾರದಲ್ಲೂ ಸಹಿತ ಲೋಕ ಕಲ್ಯಾಣ ಕಾರ್ಯ ಆಯಿತು. ಇನ್ನು ಕೊನೆಯದು ಕಲ್ಕಿ ಅವತಾರ. ಕಲಿಯುಗ ಬಂದಿದೆ. ಎಲ್ಲೆಲ್ಲಿ ನೋಡಿದ್ರು ಅನ್ಯಾಯ, ಮೋಸ, ವಂಚನೆ. ಯಾಕೆ? ಕಲಿ ಪ್ರಭಾವ. ಚೆಲುವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ ರಾವುತನಾದ್ಯಾನ, ಒಳ್ಳೆಯ ರಾವುತನಾಗಿ ನಮ್ಮ ರಂಗ ಡೊಳ್ಳು ಹೊಟ್ಟೆ ಮೇಲೆ ಒದ್ಯಾನ. ಲಕ್ಷ್ಮೀದೇವಿ ಜನ್ಮಾಂತರಗಳು ಇವನ ಜೊತೆ. ಕಲ್ಕಿ ಅವತಾರದಲ್ಲಿ ಲಕ್ಷ್ಮೀದೇವಿ ಇವನ ಕುದುರೆ ಆದಳು, ಸುದರ್ಶನ ಚಕ್ರವೇ ಇವನ ಕತ್ತಿ ಆಯಿತು. ಇವನು ಒಳ್ಳೆ ಸವಾರನ ಕುದುರೆ ಮೇಲೆ ಕೂತ್ಕೊಂಡ ವೀರ ಯೋಧ, ಡೊಳ್ಳು ಹೊಟ್ಟೆ ನಮ್ಮ ಕಲಿಗೆ ಎಲ್ಲರೂ ವಾದ್ 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 ಅವನನ್ನು ಧ್ವಂಸ ಮಾಡ್ತಿದ್ದಾನೆ.
ಧ್ವಂಸ ಮಾಡಿದ್ದಾನೆ ಅಂತಾರೆ, ಇಲ್ಲ ಧ್ವಂಸ ಮಾಡಲಿಕ್ಕೆ ಬರ್ತಾನೆ ಅಂತಾರೆ. ಒಟ್ಟಿನಲ್ಲಿ ಕಲಿಯನ್ನು ನಾಶ ಮಾಡಿ ಲೋಕಕ್ಕೆ ಯಾರನ್ನ ಸಜ್ಜನ ರಕ್ಷಣೆ ಮಾಡಲಿಕ್ಕೆ ಕಲಿಯ ರೂಪದಲ್ಲಿ ಬರ್ತಾನೆ, ಕಲ್ಕಿಯ ರೂಪದಲ್ಲಿ ಬರ್ತಾನೆ ನಮ್ಮ ರಂಗ ಅನ್ನೋ ನಂಬಿಕೆ ಇದೆ. ನೋಡಿ ಎಷ್ಟು ಪುಟ್ಟ 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 ಪದಗಳಲ್ಲಿ 10 ಅವತಾರಗಳನ್ನು ಸೊಗಸಾಗಿ ಆಡು ಮಾತಿನಲ್ಲಿ ಸೆರೆ ಹಿಡ್ಕೊಟ್ಬಿಟ್ರು ಪುಣ್ಯಾತ್ಮರು ಯಾರು? ನಮ್ಮ ಕನಕದಾಸರು. ಕೊನೆಯದು ನೋಡೋಣ. ಡೋಲಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ತಟ್ಯಾನ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚಲುವ ಕನಕಪ್ಪ ಕುಣಿದ್ಯಾನ. ನೋಡಿ ಏನಂತೆ, ಡೋಲಿನ ಮೇಲೆ ಕೈಯ ಭರಮಪ್ಪ ಹಾಕ್ಯಾನ. ಭರಮಪ್ಪ ಅಂದರೆ ಭರಮಲ್ಲಪ್ಪ, ಬ್ರಹ್ಮಪ್ಪ. ಬ್ರಹ್ಮ ಅನ್ನೋದಕ್ಕೆ ನಮ್ಮ ಕನಕದಾಸರು ಭರಮಪ್ಪ ಅಂತ ಹೇಳಿಬಿಟ್ರು. ನಮ್ಮ ಬ್ರಹ್ಮ ಏನು ಮಾಡ್ತಿದ್ದಾನೆ? ಜೋಳ ಬಾರಿಸ್ತಿದ್ದಾನೆ. ನಮ್ಮ ಶಿವಪ್ಪ ತಾಳ ಹಾಕ್ತಾ ಇದ್ದಾನೆ. ನಮ್ಮ ಹನುಮಪ್ಪ ಶ್ರೀರಾಮ ಭಕ್ತ, ಬಹಳ ಒಳ್ಳೆ ಸುಮಧುರ ಕಂಠ, ಅವನು ಹಾಡನ್ನು ಹಾಡ್ತಿದ್ದಾನೆ. ನಮ್ಮ ಕನಕದಾಸ ಏನು ಮಾಡಿದ್ನಂತೆ? ಇವನು ಕುಣದೆ ಇವರೆಲ್ಲ ಹಾಡಿಗೆ. ನೋಡಿ, ಹೀಗೆ ಹರಿಯ ಮಹಿಮೆಯನ್ನು ಹೇಳಿದರೆ ಯಾರ್ಯಾರು ಬ್ರಹ್ಮ ವಿಷ್ಣು ಹನುಮ ಹಾಡ್ತಾರೆ, ತಾಳ ಹಾಕ್ತಾರೆ, ಕನಕ ಕುಣಿತಾರೆ, ಇಡೀ ಜಗತ್ತೇ ಕುಣಿಯತ್ತೆ. ಕನಕದಾಸರು ಅವರ ಶ್ರೇಷ್ಠ ರಚನೆಗಳಲ್ಲಿ ಇದೂ ಒಂದು. ಅವರ ಕವಿತಾ ಸಾಮರ್ಥ್ಯಕ್ಕೆ, ಹರಿಭಕ್ತಿಗೆ ಎಲ್ಲರೂ ಸಹಿತ ನಮೋ ನಮಃ.